ಗೋಲಕ ಅನಂತವರ ವಾದನ ಕಣ್ಣಿಗೆ ಒಂದು ಹಬ್ಬ. ಮತ್ತೆ ತಬಲಾ ಮಾರುತಿ ನಿಮ್ಮ ವಾದನವೂ ಅಷ್ಟೇ. ಈ ಯಾವಾಗಲೂ ಈ ತಬಲಾ ವಾದಕರು ಹಾಡುಗಾರರು ಬದಲಾಗ್ತಾ ಹೋಗ್ತಾರೆ ಒಬ್ಬರಾದ್ಮೇಲೆ ಒಬ್ಬರು. ಯಾಕಂದ್ರೆ ಒಬ್ಬರೇ ಇಡೀ ದಿನ ಹಾಡಲ್ಲ, ಒಬ್ರು ಹಾಡ್ತಾರೆ ಇನ್ನೊಬ್ರು ಬರ್ತಾರೆ. ಆದ್ರೆ ಇವರು ಮಾತ್ರ ಎಲ್ಲರಿಗೂ ನುಡಿಸ್ತಾರೆ, ಅಷ್ಟೇ ಉತ್ಸಾಹದಿಂದ ನುಡಿಸ್ತಾರೆ. ಆ ಕೈಗೆ ಎಷ್ಟು ಸ್ಟಾಮಿನಾ ಇರ್ಬೇಕು ನೀವು ಯೋಚನೆ ಮಾಡಿ. ಮತ್ತೆ ಅದು ಅದು ನಮ್ಗೆ ಎಣಿಸಕ್ಕೂ ಸಾಧ್ಯ ಇಲ್ಲ. ಸುಸ್ತಾದ್ರೆ ಪ್ರೋಗ್ರಾಮ್ ಕೆಟ್ಟೋಗುತ್ತೆ. ಆದ್ರೆ ಆ ಯಾವುದೇ ಕಾರ್ಯಕ್ರಮ ಯಾರು ಹಾಡಿದ್ರು ಅದು ಕೆಡಬಾರ್ದು ಅನ್ನೋ ಒಂದು ಕಾಳಜಿಯಿಂದ, ಮುತುವರ್ಜಿಯಿಂದ ಅಷ್ಟೇ ಚೆನ್ನಾಗಿ ಇವರೆಲ್ಲ ನುಡಿಸ್ತಾರೆ. ಹಾಗೆ ಕೀಬೋರ್ಡ್ ಅಲ್ಲಿ ಕೂಡ ಎಲ್ಲ ಉಮೇಶ್ ಅವರು ತುಂಬಾ ಚೆನ್ನಾಗಿ ನುಡಿಸಿದ್ರು. ಆಮೇಲೆ ಕಿರಣ್ ಅವರು ಕೂಡ ತುಂಬಾ ಚೆನ್ನಾಗಿ ನುಡಿಸಿದ್ರು. ಇನ್ಯಾರು ಗಿಟಾರ್ ಜೇರಿ ಸರ್, ಆಮೇಲೆ ಸೆಲ್ವಮಣಿ, ನಮಸ್ತೆ ಸರ್, ಪ್ರಸಾದ್. ನೋಡಿ ಇವತ್ತಿನ ದಿನದಲ್ಲಿ ಈ ಲೈವ್ ಆರ್ಕೆಸ್ಟ್ರಾ ಹಾಗೆಯೇ ಕಡಿಮೆ ಆಗ್ತಾ ನಾಶ ಆಗ್ತಾ ಇದೆ. ಆದರೆ ಇವರು ಲೈವ್ ಆರ್ಕೆಸ್ಟ್ರಾ ಮಾಡಿದ್ದಾರೆ. ನಿಮಗೆ ಅಭಿನಂದನೆಗಳು ವೈಷ್ಣವಿ ಅವರೇ. ಇದು ನಿರಂತರವಾಗಿ ನೀವು ಲೈವ್ ಆರ್ಕೆಸ್ಟ್ರಾನೇ ಮಾಡಿ. ಹಾಗೆಯೇ ಇನ್ನಷ್ಟು ಹಾಡುಗಳು ನಮ್ಮ ಕನ್ನಡದಲ್ಲಿದೆ. ರಾಜನ್ ನಾಗೇಂದ್ರ, ಜಿ ಕೆ ವೆಂಕಟೇಶ್, ರಂಗರಾವ್, ವಿಜಯ ಭಾಸ್ಕರ್, ಹಂಸಲೇಖ ಸರ್ ಎಷ್ಟೊಂದು ಹಾಡುಗಳು ಕೊಟ್ಟಿದ್ದಾರೆ. ಎಲ್ಲ ಅದ್ಭುತ ಹಾಡುಗಳು. ಕನ್ನಡದ ಸಂಗೀತವೇ ಶ್ರೀಮಂತ ಸಂಗೀತ. ಇದೆಲ್ಲವನ್ನ ನೀವು ಹಾಡುವ ಭಾಗ್ಯ ನಿಮ್ಮದು. ನೀವು ನಮ್ಮ ಹಾಡುಗಳನ್ನೆಲ್ಲ ನೀವು ಜನರಿಗೆ ತಲುಪಿಸ್ತೀರಾ. ನಮ್ಮ ಹಾಡುಗಳು ಜೀವಂತವಾಗಿ ಇರೋ ಥರ ನೀವು ಮಾಡ್ತೀರಾ. ಹಾಗೆ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು, ಶುಭ ಹಾರೈಕೆಗಳು. ವೈಷ್ಣವಿ ಅವರಿಗೆ ಶುಭ ಹಾರೈಕೆಗಳು. ಹೀಗೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ ಸರ್. ನೀವು ವಿಶ್ವನಾಥ್ ಅವರು ಆಂಕರಿಂಗ್ ಎಲ್ಲ ಮಾಡ್ತಾರೆ. ಎಲ್ಲರೂ ನಮ್ಮ ರಾಮಣ್ಣ, ಆಟ ರಾಮಣ್ಣ, ಎಲ್ಲ ಒಂದು ಎನರ್ಜಿ ಇದೆಯಲ್ಲ. ಇವಾಗ ಸಾಯಂಕಾಲ ಆದ್ರೂ ಆ ಎನರ್ಜಿ ಹೀಗೆ ಇದೆ. ಇದು ಜೀವನದ ಉದ್ದಕ್ಕೂ ಈ ಎನರ್ಜಿ ಹೀಗೆ ಇರಲಿ. ಬಸವರಾಜ್ ಅವರು, ಉಮೇಶ್ ಅವರು ಟೀಮಲ್ಲಿದ್ದಾರೆ. ಉಮೇಶ್ ಅವರು, ಬಸವರಾಜ್ ಅವರು, ನಿಮ್ಗೆಲ್ರಿಗೂ ನನ್ನ ಶುಭ ಹಾರೈಕೆಗಳು. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ನಮ್ಮ ಮಾತಿಗೆ ಒಗ್ಗಟ್ಟಿ ಬಂದು ನಮ್ಮ ಕಿರು ಸನ್ಮಾನ ಸ್ವೀಕರಿಸಿ 2 ಒಳ್ಳೆ ಮಾತಾಡಿ ನಮಗೆ ಭಾಳ ಸಂತೋಷ ಆಗಿದೆ ಸರ್. ತುಂಬ ಧನ್ಯವಾದಗಳು.